ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಶ್ಲೀಲ ಪದಗಳಲ್ಲಿ ನಿಂದನೆ ಮಾಡಿದ್ದ ಮೈಸೂರು ಕಾರಾಗೃಹ ವೀಕ್ಷಕ ಮಧುಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಶ್ಲೀಲ ಪದಗಳಲ್ಲಿ ನಿಂದನೆ ಮಾಡಿದ್ದಾತ ಮೈಸೂರು ಕಾರಾಗೃಹ ವೀಕ್ಷಕ ಮಧುಕುಮಾರ್ ಅಮಾನತ್ ಸೇವಾ ನಿಯಮವನ್ನು ಉಲ್ಲಂಘಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಮಾನತ್ತು ಹಿನ್ನೆಲೆಯಲ್ಲಿ ಕೇಂದ್ರ ಸ್ಥಾನ ಬಿಟ್ಟು ಹೋಗುವಂತೆ ಇಲ್ಲ. ಮೈಸೂರು ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಂದ ಆದೇಶ. ಮಧುಕುಮಾರ್ ವಿರುದ್ಧ ಮೈಸೂರು ಕಾರಾಗೃಹ ಎದುರು ಪ್ರತಿಭಟನೆಗೆ ನಿರ್ಧರಿಸಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು. ಈ ಹಿಂದೆ ಸಿದ್ದರಾಮಯ್ಯ ಅವರ ಸ್ಥಾನಮಾನವನ್ನೂ ಕೂಡ ಲೆಕ್ಕಿಸದೆ ಮುಖ್ಯಮಂತ್ರಿ ಎನ್ನುವಂತಹ ವಿಚಾರವನ್ನೂ ಕೂಡ ನೋಡದೆ ಮನಸ್ಸೋ ಇಚ್ಛೆ ತಮಗೆ ಹೆಂಗ ಬೇಕೋ ಹಂಗೆ ಒಂದು ಮುಖ್ಯಮಂತ್ರಿಯನ್ನ ನಿಂದನೆ ಮಾಡಿದಂತಹ ಮಧುಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರನ್ನ ಮಾತ್ರ ಉಲ್ಲೇಖ ಮಾಡದೆ ಅವರ ಹೆಂಡತಿ ಹಾಗೂ ತಾಯಿ ಅವರಿಗೂ ಕೂಡ ಕೆಟ್ಟ ಮಾತಿನಿಂದ ನಿಂದಿಸಿದ್ದ. ಈ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇತ್ತು. ಏನೇ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆ ಪದಗಳಿಂದ ನಿಂದನೆಯ ಅಗತ್ಯ ಇತ್ತಿಲ್ಲ ಅಂತ ಹೇಳಿ ಹಲವಾರು ಜನ ಮಾತನಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಏನಿದ್ರು ಕೂಡ ಸಿಎಂ ಅವರ ಸ್ಥಾನಕ್ಕೆ ಗೌರವ ಕೊಡಬೇಕು. ಆದ್ರೆ ಅವನು ತನ್ನ ನಾಲಿಗೆಯನ್ನ ಹರಿಬಿಟ್ಟಿದ್ದ. ಮೈಸೂರು ಕಾರಾಗೃಹ ವೀಕ್ಷಕ ಮಧುಕುಮಾರ್ ಈಗ ಅಮಾನತ್ತಾಗಿದ್ದಾನೆ. ಸೇವಾ ನಿಯಮವನ್ನು ಉಲ್ಲಂಘಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹಾಕಿದ್ದಂತಹ ಭೂಪ ಅಮಾನತ್ತು ಹಿನ್ನೆಲೆಯಲ್ಲಿ ಕೇಂದ್ರ ಸ್ಥಾನವನ್ನ ಬಿಟ್ಟು ಹೋಗುವಂತೆ ಇಲ್ಲ. ಒಬ್ಬ ನಮ್ಮ ಅಧಿಕಾರಿಗೆ ಮಾತಾಡ್ತೀಯ ನೀನು? ಲೋ SP ಅಂತೀಯ? ಲೋ CM ನಾನು ಓಟ್ ಹಾಕಿದ್ದಲ್ಲಿ 5 ವರ್ಷ 35 ವರ್ಷ ನಾವು ಏನೋ ಮಾತಾಡ್ತೀಯ? ಏನು ಮಾತಾಡ್ತೀಯ? ಒಬ್ಬ ಅಧಿಕಾರಿಗೆ ಹಿಂಗೆ ಮಾತಾಡ್ತೀಯ ನೀನು? ಒಬ್ಬ ಅಧಿಕಾರಿಗೆ, ಅದು ಒಂದು SP ಗೆ, ಒಂದು ಜಿಲ್ಲೆ ನಾಳ SP ಕಣ. ನೀನೇನು 5 ವರ್ಷ ಮಾನವರು ಓದಿಲ್ಲ? LLB ಓದಿದೀಯಂತ ಯಾವ್ದಲ್ಲ ನೀನು? ಮಗನೇ ಓದಿದ್ಯಾ? ಒಂದೆರಡು ಅಕ್ಷರ ಓದಿದ್ಯಾ ನೀನು? ಯಾವ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಬಂದಿದ್ಯಾ? ಮಾನ ಮರೋದೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದು ಮಾಡೋ. ಇಲಾಖೆಗೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ? ಬೇಡ. ಆಗಲೇ ಮುಂಡ ಮೋಚ್ಕೊಂಡು ಹೋಗಿದ್ಯಾ ಒಬ್ಬನ ಮಗನ ತಕೊಂಡು. ಅವಾಗ ಯಾರು ಬಂದಿದ್ದು? ಇದೇ ಇಲಾಖೆ ಬಂದಿದ್ದು ನಿಮಗೆ. ಬೇಕಾ ಇವೆಲ್ಲ? ಬೇಕಾ ನಿಂಗೆ?